ಆತ್ಮೀಯ ವಿದ್ಯಾರ್ಥಿಗಳೇ, ಚೇತನ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ನಿಮಗೆ ಸೆಕೆಂಡ್ PUC ಅಕೌಂಟೆನ್ಸಿ ಸೆಕೆಂಡ್ ಚಾಪ್ಟರ್ನ ಅಂದರೆ ಅಡ್ಮಿಷನ್ ಆಫ್ ಪಾರ್ಟ್ನರ್ ಈ ಒಂದು ಚಾಪ್ಟರಲ್ಲಿ ಸ್ಯಾಕ್ರಿಫೈಸ್ ರೇಷಿಯೋಗೆ ಸಂಬಂಧಪಟ್ಟಂತೆ ಯಾವ ರೀತಿಯ ಪ್ರಾಬ್ಲಮ್ಸ್ ಬರುತ್ತೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ಅಂದ್ಕೊಂಡಿರ್ಬೋದು ಸ್ಯಾಕ್ರಿಫೈಸ್ ರೇಷಿಯೋನಲ್ಲಿ ಒಂದೇ ಫಾರ್ಮುಲಾ ಇದೆ, ಒಂದೇ ರೀತಿಯ ಪ್ರಾಬ್ಲಮ್ ಬರುತ್ತೆ ಅಂತ. ಅದು ತಪ್ಪು. ಸ್ಯಾಕ್ರಿಫೈಸ್ ರೇಷಿಯೋನಲ್ಲಿ 4 ರೀತಿಯ ಪ್ರಾಬ್ಲಮ್ಗಳನ್ನು ಕೇಳುವ ಸಾಧ್ಯತೆ ಇರುತ್ತೆ. ಯಾವ ರೀತಿಯ ಪ್ರಾಬ್ಲಮ್ಗಳನ್ನು ಕೇಳ್ತಾರೆ ಮತ್ತು ಯಾವ ಪ್ರಾಬ್ಲಮ್ ಕೇಳಿದಾಗ ಯಾವ ಫಾರ್ಮುಲಾ ಅಪ್ಲೈ ಮಾಡಬೇಕು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ವಿಡಿಯೋವನ್ನು ಕಡೆಯವರೆಗೂ ನೋಡಿ. ಯಾವುದೇ ಕಾರಣಕ್ಕೂ ಈ ವಿಡಿಯೋವನ್ನು ಮಿಸ್ ಮಾಡಬೇಡಿ. ನಿಮಗೆ 100ಕ್ಕೆ 100 ಅಂಕ ಪಡಿಬೇಕು ಅಂದರೆ ಎಲ್ಲ ರೀತಿಯ ಪ್ರಾಬ್ಲಮ್ಗಳನ್ನು ಕೂಡ ನೀವು ಕಲಿಬೇಕಾಗುತ್ತೆ. ಬನ್ನಿ ನೋಡೋಣ. ಸ್ಯಾಕ್ರಿಫೈಸ್ ರೇಷಿಯೋ ನೋಡಿ, ಇಲ್ಲಿ ನಾನು ನಿಮಗೆ 4 ಕೇಸನ್ನು ಬರೆದಿದ್ದೀನಿ. ಮೊದಲನೇ ಕೇಸು, ವೆನ್ ಓಲ್ಡ್ ರೇಷಿಯೋ ಆ್ಯಂಡ್ ನ್ಯೂ ರೇಷಿಯೋ ಆರ್ ಗಿವನ್. ಇದು ತುಂಬ ಇಂಪಾರ್ಟೆಂಟು ಮತ್ತು ಎಕ್ಸಾಮಲ್ಲಿ ತುಂಬ ಬಾರಿ ಇದನ್ನೇ ಕೇಳ್ತಾರೆ. ಎರಡನೇ ಕೇಸು, ವೆನ್ ಓಲ್ಡ್ ಪಾರ್ಟ್ನರ್ ಸರೆಂಡರ್ ಶೇರ್ ಟುವರ್ಡ್ಸ್ ನ್ಯೂ ಪಾರ್ಟ್ನರ್. ಮೂರನೇ ಕೇಸು, ವೆನ್ ನ್ಯೂ ಪಾರ್ಟ್ನರ್ ಅಕ್ವೈರ್ ಶೇರ್ ಫ್ರಮ್ ಓಲ್ಡ್ ಪಾರ್ಟ್ನರ್. ನಾಲ್ಕನೇ ಕೇಸು, ವೆನ್ ರಿಮೈನಿಂಗ್ ಪ್ರಾಫಿಟ್ ಇಸ್ ಶೇರ್ಡ್ ಬಿಟ್ವೀನ್ ಓಲ್ಡ್ ಪಾರ್ಟ್ನರ್ಸ್. ಇಲ್ಲಿ ಏನಪ್ಪ ಇದು 4 ಕೇಸ್ ಬರೆದಿದ್ದಾರೆ, ಒಂದು ಸೆಂಟೆನ್ಸ್ ಬರೆದಿದ್ದಾರೆ ಅಂತ ಅನ್ಕೋಬೇಡಿ. ಒಂದೊಂದೇ ಕೇಸನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ತುಂಬ ಸುಲಭವಾಗಿರುತ್ತೆ. ಈಗ ಮೊದಲನೇ ಕೇಸನ್ನು ತಗೊಂಡ್ರೆ ನೋಡಿ, ಮೊದಲನೇ ಕೇಸ್ ಏನು ಹೇಳಿದ್ದೆ, ವೆನ್ ಓಲ್ಡ್ ರೇಷಿಯೋ ಆ್ಯಂಡ್ ನ್ಯೂ ರೇಷಿಯೋ ಆರ್ ಗಿವನ್. ಸ್ಯಾಕ್ರಿಫೈಸ್ ರೇಷಿಯೋ ಏನಾಗುತ್ತೆ, ಸ್ಯಾಕ್ರಿಫೈಸ್ ರೇಷಿಯೋ ಇಸ್ ಈಕ್ವಲ್ ಟು ಓಲ್ಡ್ ರೇಷಿಯೋ ಮೈನಸ್ ನ್ಯೂ ರೇಷಿಯೋ. ಈ ಒಂದು ಫಾರ್ಮುಲಾ ಆಗುತ್ತೆ. ಈ ಕೇಸ್ ಏನು ಮತ್ತು ಪ್ರಾಬ್ಲಮ್ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ಒಂದು ಉದಾಹರಣೆ ಕೊಟ್ಟು ಹೇಳ್ತೀನಿ. ನೀವು ಫಾರ್ಮುಲಾವನ್ನು ನೆನ್ಪಿಟ್ಕೊಳ್ಬೇಕು ಅಂತ ಏನಿಲ್ಲ. ನಾನು ಹೇಳುವ ಉದಾಹರಣೆ ಅಥವಾ ಸಿಚುವೇಶನ್ನ ನೀವು ನೆನ್ಪಿಟ್ಕೊಂಡ್ರೆ ಸಾಕು, ಫಾರ್ಮುಲಾ ತಾನಾಗೇ ನೆನಪಾಗುತ್ತೆ. ಹಾಗಾಗಿ ಆದಷ್ಟು ಫಾರ್ಮುಲಾ ಏನು ಬೈಹಾರ್ಟ್ ಮಾಡೋದಕ್ಕೆ ಹೋಗ್ಬಿಡಿ, ಸಿಚುವೇಶನ್ನ ಅರ್ಥ ಮಾಡ್ಕೊಳ್ಳಿ. ಬನ್ನಿ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಆ ಎಕ್ಸಾಂಪಲ್ ಮೂಲಕ ಈ ಒಂದು ಫಾರ್ಮುಲಾ ಮತ್ತು ಪ್ರಾಬ್ಲಮನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸ್ಯಾಕ್ರಿಫೈಸ್ ರೇಷಿಯೋ ಮೀನಿಂಗ್ ಮತ್ತು ಕಾನ್ಸೆಪ್ಟನ್ನು ಹಿಂದಿನ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಹಿಂದಿನ ವಿಡಿಯೋ ನೋಡ್ಬಿಟ್ಟು ಆಮೇಲೆ ಈ ವಿಡಿಯೋ ನೋಡಿ. ಇಲ್ಲಾಂದರೆ ನಿಮಗೆ ಮೀನಿಂಗ್ ಗೊತ್ತಿಲ್ಲ ಅಂದರೆ ನಾವು ಉಳಿದಿದ್ದೆಲ್ಲ ಏನೂ ಅರ್ಥ ಆಗಲ್ಲ. ನೋಡಿ, ಇಲ್ಲಿ ಇಬ್ಬರು ಪಾರ್ಟ್ನರ್ ಇದ್ದಾರೆ ಅಂತ ಅಂದ್ಕೊಳ್ಳಿ, ಎ ಮತ್ತು ಬಿ. ಬಿಸ್ನೆಸ್ ಅಲ್ಲಿ 600 ರೂಪಾಯಿ ಲಾಭ ಬಂತು ಅಂತ ಅನ್ಕೊಳ್ಳಿ. 600 ರೂಪಾಯಿ ಲಾಭ ಬಂದರೆ ಎಗೆ ಎಷ್ಟು ಸಿಗುತ್ತೆ, ಇಬ್ರು ಸಮನಾಗಿ ಹಂಚ್ಕೋತಾರೆ ಅಂತ ಅನ್ಕೊಳ್ಳಿ. ಎಗೆ 300 ರೂಪಾಯಿ, ಬಿಗೆ 300 ರೂಪಾಯಿ ಲಾಭ ಸಿಗುತ್ತೆ. ಇದು ಮೊದಲನೆಯ ಸನ್ನಿವೇಶ. ಈಗ ಎ ಮತ್ತು ಬಿ ಇಬ್ರು ಏನ್ ಮಾಡ್ತಾರೆ, ಸಿ ಅನ್ನೋ ಹೊಸ ಪಾರ್ಟ್ನರ್ನ ಬಿಸ್ನೆಸ್ಗೆ ಸೇರಿಸ್ಕೋತಾರೆ. ಈಗ ಬಿಸ್ನೆಸ್ ಅಲ್ಲಿ 600 ರೂಪಾಯಿ ಪ್ರಾಫಿಟ್ ಬಂತು ಅಂದ್ರೆ 3 ಜನ ಏನ್ ಮಾಡ್ತಾರೆ, ಸಮನಾಗಿ ಹಂಚ್ಕೋತಾರೆ ಅಂತ ಅನ್ಕೊಳ್ಳಿ. ಎಗೆ ಎಷ್ಟು ಸಿಗುತ್ತೆ, 200 ರೂಪಾಯಿ ಸಿಗುತ್ತೆ. ಬಿಗೆ 200 ರೂಪಾಯಿ ಸಿಗುತ್ತೆ. ಸಿಗೆ 200 ರೂಪಾಯಿ ಸಿಗುತ್ತೆ. 600 ರೂಪಾಯಿಯನ್ನ 3 ಜನ ಸಮನಾಗಿ ಹಂಚ್ಕೊಂಡ್ರೆ 200 200 200 ಈ ರೀತಿ ಸಿಗುತ್ತೆ. ಈ ಒಂದು ಎಕ್ಸಾಂಪಲ್ ಅಲ್ಲಿ ಮೊದಲು ಎ ಮತ್ತೆ ಬಿ ಇಬ್ರು ಇದ್ರಲ್ವಾ, ಇವರನ್ನ ನಾವೇನಂತ ಕರಿತೀವಿ, ಓಲ್ಡ್ ಪಾರ್ಟ್ನರ್ ಅಂತ ಕರಿತೀವಿ. ಓಲ್ಡ್ ಪಾರ್ಟ್ನರ್. ಇಲ್ಲಿ ಇಬ್ರು 300 ರೂಪಾಯಿ ತಗೋತಾ ಇದ್ರಲ್ವಾ, ಇದನ್ನ ನಾವೇನಂತ ಕರಿತೀವಿ, ಓಲ್ಡ್ ಪ್ರಾಫಿಟ್ ಅಥವಾ ಓಲ್ಡ್ ರೇಷಿಯೋ ಅಥವಾ ಓಲ್ಡ್ ಶೇರ್ ಅಂತ ಕರಿತೀವಿ. ಈಗ ಸಿ ಹೊಸದಾಗಿ ಬಂದಿದ್ದಾನಲ್ವಾ, ಸಿನ ನಾವೇನಂತ ಕರಿತೀವಿ, ನ್ಯೂ ಪಾರ್ಟ್ನರ್ ಅಂತ ಕರಿತೀವಿ. ನ್ಯೂ ಪಾರ್ಟ್ನರ್. ಈಗ 3 ಜನಕ್ಕೂ ಸಿಗ್ತಾ ಇದೆಯಲ್ವಾ 200 200 200, ಇದನ್ನ ನಾವೇನಂತ ಕರಿತೀವಿ, ನ್ಯೂ ರೇಷಿಯೋ ಅಂತ ಕರಿತೀವಿ. ಹೊಸ ರೇಷಿಯೋ, ಹೊಸ ಪ್ರಾಫಿಟ್ ಶೇರಿಂಗ್ ರೇಷಿಯೋ, ನ್ಯೂ ರೇಷಿಯೋ ಅಂತ ಕರಿತೀವಿ. ಪ್ರಾಬ್ಲಮ್ ಅಲ್ಲಿ ನಿಮ್ಗೆ ಇಷ್ಟು ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ ಲೆಕ್ಕದಲ್ಲಿ. ನಾನು ಈಗ ಏನು ಉದಾಹರಣೆ ಕೊಟ್ಟನೋ, ಇಬ್ರು ಪಾರ್ಟ್ನರ್ ಇದ್ದಾರೆ, ಇಷ್ಟು ಪ್ರಾಫಿಟ್ ಸಿಗ್ತಾ ಇತ್ತು, 3ನೇ ಪಾರ್ಟ್ನರ್ ಸೇರ್ಕೊಂಡಿದ್ದಾರೆ, 3 ಜನ ಇಷ್ಟು ಪ್ರಾಫಿಟ್ ಅನ್ನ ಹಂಚ್ಕೋತಾ ಇದ್ದಾರೆ, ನೀವು ಸ್ಯಾಕ್ರಿಫೈಸ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳ್ತಾರೆ. ನೋಡಿ, ಈ ಒಂದು ಉದಾಹರಣೆಯಲ್ಲಿ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗೋಗುತ್ತೆ. ಹೇಗೆ ಮೊದಲು ಎಷ್ಟು ಸಿಗ್ತಾ ಇತ್ತು, 300 ರೂಪಾಯಿ. ಈಗ ಎಷ್ಟು ಸಿಗ್ತಾ ಇದೆ, ಈಗ 200 ರೂಪಾಯಿ ಸಿಗ್ತಾ ಇದೆ. ಎ ಎಷ್ಟು ಕಳ್ಕೊತಾ ಇದ್ದಾನೆ, ಎಷ್ಟು ಬಿಟ್ಕೊಡ್ತಾ ಇದ್ದಾನೆ ನೋಡಿ. ಹೇಗೆ ಮೊದಲು 300 ರೂಪಾಯಿ ಸಿಗ್ತಾ ಇತ್ತು, ಈಗ 200 ರೂಪಾಯಿ ಸಿಗ್ತಾ ಇದೆ. ಹಾಗಾದ್ರೆ ಎ ಎಷ್ಟು ಕಳ್ಕೊತಾ ಇದ್ದಾನೆ, ಎಷ್ಟು ಬಿಟ್ಕೊಡ್ತಾ ಇದ್ದಾನೆ, 100 ರೂಪಾಯಿ ಬಿಟ್ಕೊಡ್ತಾ ಇದ್ದಾನೆ. ಬಿನು ಅಷ್ಟೇ, ಮೊದಲು 300 ರೂಪಾಯಿ ಸಿಗ್ತಾ ಇತ್ತು, ಈಗ ಬಿಗೆ 200 ರೂಪಾಯಿ ಸಿಗ್ತಾ ಇದೆ. ಬಿನು ಕೂಡ 100 ರೂಪಾಯಿ ಬಿಟ್ಕೊಡ್ತಾ ಇದ್ದಾನೆ. ಇಲ್ಲಿ ಓಲ್ಡ್ ಪಾರ್ಟ್ನರ್ ಏನು ಬಿಟ್ಕೊಡ್ತಾರೋ, ಎ ಮತ್ತೆ ಬಿ ಏನು ಬಿಟ್ಕೊಡ್ತಾರೋ ಇದನ್ನೇ ನಾವೇನಂತ ಕರೆಯೋದು, ಇದನ್ನೇ ನಾವು ಸ್ಯಾಕ್ರಿಫೈಸ್ ರೇಷಿಯೋ ಅಂತ ಕರೆಯೋದು. ಇದೆ SR, ಸ್ಯಾಕ್ರಿಫೈಸ್ ರೇಷಿಯೋ. ಈಗ ಹೇಳಿ, ನಮಗೆ ಈ 100 ರೂಪಾಯಿ ಹೇಗೆ ಬಂತು,
ಈ ಎಕ್ಸಾಂಪಲ್ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಮೊದಲು 300 ರೂಪಾಯಿ ಸಿಗ್ತಾ ಇತ್ತು, ಈಗ 200 ರೂಪಾಯಿ ಸಿಗ್ತಾ ಇದೆ. ಅವನು ಎಷ್ಟು ಬಿಟ್ಟು ಕೊಡ್ತಾ ಇದ್ದಾನೆ? 100 ರೂಪಾಯಿ ಬಿಟ್ಟು ಕೊಡ್ತಾ ಇದ್ದಾನೆ. 100 ರೂಪಾಯಿ ಹೇಗೆ ಬಂತು ನಮಗೆ? 300ರಲ್ಲಿ 200 ರೂಪಾಯಿ ಮೈನಸ್ ಮಾಡಿದ್ಕೆ ನಮಗೆ 100 ರೂಪಾಯಿ ಬಂತಲ್ವಾ? ನೋಡಿ ಇಲ್ಲಿ ಏನು ನಾನು ನಿಮಗೆ ಬರೆದಿದ್ದೀನೋ ಇದೇ ಫಾರ್ಮುಲಾ. ನೋಡಿ ಇದು 100 ರೂಪಾಯಿ ಏನೋ ಸ್ಯಾಕ್ರಿಫೈಸ್ ರೇಷಿಯೋ ಹೇಗೆ ಬಂತು? 300 ರೂಪಾಯಿ. 300 ರೂಪಾಯಿ ಏನೋ ಓಲ್ಡ್ ರೇಷಿಯೋ ಮೈನಸ್ 200 ರೂಪಾಯಿ ಏನೋ ನ್ಯೂ ರೇಷಿಯೋ. ಓಲ್ಡ್ ರೇಷಿಯೋ ಮೈನಸ್ ನ್ಯೂ ರೇಷಿಯೋ ಸ್ಯಾಕ್ರಿಫೈಸ್ ರೇಷಿಯೋ. ಇದೇ ಕೇಸ್ 1. ಕೇಸ್ 1 ಅಲ್ಲಿ ಏನು ಕೊಟ್ಟಿರ್ತಾರೆ? ಓಲ್ಡ್ ಪಾರ್ಟ್ನರ್ದು ಓಲ್ಡ್ ರೇಷಿಯೋ ಕೊಟ್ಟಿರ್ತಾರೆ ಮತ್ತೆ ನ್ಯೂ ರೇಷಿಯೋ ಕೊಟ್ಟಿರ್ತಾರೆ. ಈಗ ಈ ಕೇಸ್ಗೆ ಸಂಬಂಧಪಟ್ಟಂತೆ 1 ಅಥವಾ 2 ಪ್ರಾಬ್ಲಮ್ನ ನಾನು ಸಾಲ್ವ್ ಮಾಡ್ತೀನಿ. ನಿಮಗೆ ಈ ಎಕ್ಸಾಂಪಲ್ ತಲೆಯಲ್ಲಿದ್ದರೆ ನೀವು ಯಾವ ಫಾರ್ಮುಲಾವನ್ನು ನೆನ್ಪಿಟ್ಕೊಳ್ಳೋದು ಬೇಕಾಗಿಲ್ಲ ಮತ್ತು ನಿಮಗೆ ಕನ್ಫ್ಯೂಸ್ ಆಗಲ್ಲ. ಈಗ ಬನ್ನಿ ಇದಕ್ಕೆ ಸಂಬಂಧಪಟ್ಟಂತೆ ಕೇಸ್ 1ಗೆ ಸಂಬಂಧಪಟ್ಟಂತೆ ಒಂದು ಪ್ರಾಬ್ಲಮ್ ನೋಡೋಣ. ನೋಡಿ ಪ್ರಾಬ್ಲಮ್ ಹೀಗಿದೆ. ಅಜಯ್ ಅಂಡ್ ವಿಜಯ್ ಆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ಸ್ ಅಂಡ್ ಲಾಸಸ್ ಇನ್ ದ ರೇಷಿಯೋ 5:3. They admit Sanjay into partnership. The new profit sharing ratio is 3:2:1 respectively. Find out sacrifice ratio of old partners. ಇಲ್ಲಿ ಪ್ರಾಬ್ಲಮ್ ಅನ್ನು ಅರ್ಥ ಮಾಡ್ಕೊಳ್ಳಿ. ಇಬ್ಬರು ಪಾರ್ಟ್ನರ್ಸ್ ಇದ್ದಾರೆ, ಅಜಯ್ ಅಂಡ್ ವಿಜಯ್ ಅಂತ. ಅವರು ಪ್ರಾಫಿಟ್ ಅನ್ನು 5:3 ಈ ರೇಷಿಯೋನಲ್ಲಿ ಶೇರ್ ಮಾಡ್ಕೋತಾ ಇರ್ತಾರೆ. ಬಿಸ್ನೆಸ್ಗೆ ಸಂಜಯ್ ಅಂತ ಹೊಸ ಪಾರ್ಟ್ನರ್ ಸೇರ್ಕೊಂಡಿದ್ದಾನೆ. ಈಗ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಂದ್ರೆ 3 ಜನ ಹೇಗೆ ಪ್ರಾಫಿಟ್ ಅನ್ನು ಶೇರ್ ಮಾಡ್ಕೋತಾರೆ ಅಂದ್ರೆ ಒಬ್ಬ 3, ಮೊದಲನೇ ಪಾರ್ಟ್ನರ್, ಎರಡನೇ ಪಾರ್ಟ್ನರ್ 2, ಸಂಜಯ್ 1 ಭಾಗವನ್ನ ಶೇರ್ ಮಾಡ್ಕೋತಾರೆ. ಈ ಪ್ರಾಬ್ಲಮ್ನ ಅನಲೈಸ್ ಮಾಡ್ತೀನಿ ನೋಡಿ. ಇಲ್ಲಿ ಇಬ್ಬರು ಪಾರ್ಟ್ನರ್ ಇದ್ದಾರೆ, ಅಜಯ್ ಮತ್ತು ವಿಜಯ್ ಅಂತ. ಎಷ್ಟು ಪ್ರಾಫಿಟ್ ಅನ್ನ ಯಾವ ರೀತಿ ಪ್ರಾಫಿಟ್ ಅನ್ನು ಶೇರ್ ಮಾಡ್ತಾ ಇದ್ರು? 5:3. ಇಲ್ಲಿ ಅಜಯ್ ಅಂಡ್ ವಿಜಯ್ ಅಂದ್ರೆ ಯಾರು? ಓಲ್ಡ್ ಪಾರ್ಟ್ನರ್ಸ್. 5:3 ಅಂದ್ರೆ ಏನು? ಹಳೆಯ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಯಾರು ಅಡ್ಮಿಟ್ ಆಗಿದ್ದಾರೆ? ಹೊಸದಾಗಿ ಯಾರು ಸೇರಿದ್ದಾರೆ? ಸಂಜಯ್ ಸೇರಿದ್ದಾರೆ. ಈಗ ಬಿಸ್ನೆಸ್ ಅಲ್ಲಿ 3 ಜನ ಇದ್ದಾರೆ, ಅಜಯ್, ವಿಜಯ್ ಮತ್ತೆ ಸಂಜಯ್. ಸಂಜಯ್ ಅನ್ನೋನು ಹೊಸ ಪಾರ್ಟ್ನರ್. ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕೊಟ್ಟಿದ್ದಾರೆ ಎಷ್ಟು? 3:2:1. ಸೊ ಇದೇನಿದು? ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ನೋಡಿ ಪ್ರಾಬ್ಲಮ್ ಅಲ್ಲಿ ಏನು ಕೊಟ್ಟಿದ್ದಾರೆ? ಹಳೆಯ ರೇಷಿಯೋ ಕೊಟ್ಟಿದ್ದಾರೆ, ಹೊಸ ರೇಷಿಯೋ ಕೊಟ್ಟಿದ್ದಾರೆ. ಹಳೆಯ ರೇಷಿಯೋ ಹೊಸ ರೇಷಿಯೋ ಕೊಟ್ಟಿದ್ರೆ ನಾವು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೇಕಾದ್ರೆ ಯಾವ ಫಾರ್ಮುಲಾ ಯೂಸ್ ಮಾಡಬೇಕು? ಸ್ಯಾಕ್ರಿಫೈಸ್ ರೇಷಿಯೋ ಇಸ್ ಈಕ್ವಲ್ ಟು ಓಲ್ಡ್ ರೇಷಿಯೋ ಮೈನಸ್ ನ್ಯೂ ರೇಷಿಯೋ. ಈ ಒಂದು ಫಾರ್ಮುಲಾವನ್ನ ಯೂಸ್ ಮಾಡ್ಕೋಬೇಕು. ಇದು ಕೇಸ್ 1. ಈಗ ಪ್ರಾಬ್ಲಮ್ ಹೇಗೆ ಸಾಲ್ವ್ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ. ನೋಡಿ ಇದು ಕೇಸ್ 1ಗೆ ಸಂಬಂಧಪಟ್ಟಿದ್ದು. ಸ್ಯಾಕ್ರಿಫೈಸ್ ರೇಷಿಯೋ ಇಲ್ಲಿ ಬರೆದಿದ್ದೀನಿ, ಓಲ್ಡ್ ರೇಷಿಯೋ ಮೈನಸ್ ನ್ಯೂ ರೇಷಿಯೋ. ಈಗ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ ಬನ್ನಿ. ಇಲ್ಲಿ ನಾವು ಸ್ಯಾಕ್ರಿಫೈಸ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ಓಲ್ಡ್ ಪಾರ್ಟ್ನರ್. ಮೊದಲನೇ ಓಲ್ಡ್ ಪಾರ್ಟ್ನರ್ ಯಾರು? ಅಜಯ್. ಸೊ ಈಗ ನಮಗೆ ಬೇಕಾಗಿರೋದು ಅಜಯ್ದು ಓಲ್ಡ್ ರೇಷಿಯೋ ಎಷ್ಟು? ನೋಡಿ ಇಲ್ಲಿದೆ, 5 ಭಾಗ. ಎಷ್ಟರಲ್ಲಿ? 8ರಲ್ಲಿ. 5 + 3 8 ಅಂದ್ರೆ 8ರಲ್ಲಿ 5 ಭಾಗ, 5/8. ಇದು 8 ಹೇಗೆ ಬಂತು ಅಂದ್ರೆ ನೋಡಿ, ಇಬ್ಬರದು ರೇಷಿಯೋ ಇದೆಯಲ್ವ ಅದನ್ನು ಟೋಟಲ್ ಮಾಡಿದ್ರೆ 8. ಅಂದ್ರೆ ಬಿಸ್ನೆಸ್ ಅಲ್ಲಿ 8 ರೂಪಾಯಿ ಪ್ರಾಫಿಟ್ ಬಂದ್ರೆ ಇವನು 5 ರೂಪಾಯಿ ತಗೋತಾನೆ, ಇವನು 3 ರೂಪಾಯಿ ತಗೋತಾನೆ ಅಂತ. ಅದು 5:3 ಅಂತ. ಇಲ್ಲಿ ಮೈನಸ್ ಇದೆ, ಮೈನಸ್ ಬರೀರಿ. ನ್ಯೂ ರೇಷಿಯೋ ಎಷ್ಟು? ಅಜಯ್ದು 3 ಭಾಗ. ಎಷ್ಟರಲ್ಲಿ? 3 + 2 + 1 6. 6 ರೂಪಾಯಿಯಲ್ಲಿ 3 ರೂಪಾಯಿ ಬರುತ್ತೆ. 3/6. ಈಗ ಇದನ್ನ ಸಿಂಪ್ಲಿಫೈ ಮಾಡಬೇಕು. ನೋಡಿ ಸಿಂಪ್ಲಿಫೈ ಮಾಡ್ಬೇಕಾದ್ರೆ ಬೆಸ್ಟ್ ಮತ್ತೆ ಈಸಿ ಮೆಥಡ್ನ ಹೇಳ್ಕೊಡ್ತೀನಿ. ಇಲ್ಲಿ ಡಿನಾಮಿನೇಟರ್ ಇದೆಯಲ್ವಾ, 2 ಭಿನ್ನರಾಶಿಯ ಡಿನಾಮಿನೇಟರ್ ಇದೆಯಲ್ವಾ, ಛೇದ, ಇದು ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಸೊ 8 6 48, 48 ಬರ್ಕೋಬೇಕು. 48 2 ಭಿನ್ನರಾಶಿಗೆ ಡಿನಾಮಿನೇಟರ್ ಅಂದ್ರೆ ಛೇದ ಆಗುತ್ತೆ. ಈಗ ಈ ಭಿನ್ನರಾಶಿ ಇದೆಯಲ್ವಾ, ಈ ಭಿನ್ನರಾಶಿ ತಗೊಳ್ಳಿ. ಈ ಭಿನ್ನರಾಶಿಯ ಅಂಶ ನ್ಯೂಮರೇಟರ್ ಇದೆಯಲ್ವಾ, ಈ ನ್ಯೂಮರೇಟರ್ ಇಂಟು ಎರಡನೇ ಭಿನ್ನರಾಶಿಯ ಡಿನಾಮಿನೇಟರ್. 5 6 30, 5 6 30, 30 ಬರ್ಕೊಳ್ಳಿ. ಇಲ್ಲಿ ಮೈನಸ್ ಇದೆ, ಮೈನಸ್ ಹಾಗೆ ಬರ್ಕೊಳ್ಳಿ. ನೆಕ್ಸ್ಟ್ ಎರಡನೇ ಭಿನ್ನರಾಶಿ ತಗೊಳ್ಳಿ, ನ್ಯೂಮರೇಟರ್ ಇಂಟು ಮೊದಲ ಭಿನ್ನರಾಶಿಯ ಡಿನಾಮಿನೇಟರ್. 8 3 24. ಈಗ
30ಯಲ್ಲಿ 24 ಮೈನಸ್ ಮಾಡಿ ಎಷ್ಟಾಗುತ್ತೆ 6 ಆಗುತ್ತೆ 6/48 ಇದು ಸ್ಯಾಕ್ರಿಫೈಸ್ ರೇಷಿಯೋ ಆಫ್ ಅಜಯ್ ಎಷ್ಟು ಈಸಿ ಆಗಿದೆಯಲ್ವಾ ನೆಕ್ಸ್ಟ್ ಸ್ಯಾಕ್ರಿಫೈಸ್ ರೇಷಿಯೋ ಆಫ್ ಸೆಕೆಂಡ್ ಓಲ್ಡ್ ಪಾರ್ಟ್ನರ್ ವಿಜಯ್ ಇದೆಯಲ್ಲ ಸ್ಯಾಕ್ರಿಫೈಸ್ ರೇಷಿಯೋ ಆಫ್ ಸೆಕೆಂಡ್ ಓಲ್ಡ್ ಪಾರ್ಟ್ನರ್ ವಿಜಯ್ ಏನು ಫಾರ್ಮುಲಾ ಓಲ್ಡ್ ರೇಷಿಯೋ ಮೈನಸ್ ನ್ಯೂ ರೇಷಿಯೋ ಇದೆಯಲ್ವಾ ಈಗ ವಿಜಯ್ದು ಓಲ್ಡ್ ರೇಷಿಯೋ ಎಷ್ಟು ಈ ರೇಷಿಯೋ ಬರ್ಕೋಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿ ಬರ್ಕೋಬೇಕು ಬೇರೆ ಈ 3/5 ಬದಲು ಬೇರೆ ನಂಬರ್ ಹಾಕೊಂಡ್ರೆ ಪ್ರಾಬ್ಲಮ್ ಮುಗೀತು ಹೋಯ್ತು ಅಂತ ಸೊ 3/8 8ರಲ್ಲಿ 3 ಭಾಗ ನೋಡಿ ಇವನಿಗೆ 8ರಲ್ಲಿ 5 ರೂಪಾಯಿ ಇವನಿಗೆ 8ರಲ್ಲಿ 3 ರೂಪಾಯಿ ಸೊ 3 ಭಾಗ ಮೈನಸ್ ಇದೆ ಮೈನಸ್ ಬರ್ಕೊಳ್ಳಿ ನ್ಯೂ ರೇಷಿಯೋ ಎಷ್ಟು ವಿಜಯ್ದು 2 ಭಾಗ 2/6 ಈಗ ಸೇಮ್ ಇಲ್ಲಿ ಯಾವ ರೀತಿ ಮಾಡಿದ್ವೋ ಅದೇ ರೀತಿ ಡಿನಾಮಿನೇಟರ್ ಇಂಟು ಡಿನಾಮಿನೇಟರ್ 8 6 48 ಡಿನಾಮಿನೇಟರ್ ಆಗುತ್ತೆ ಫಸ್ಟ್ ನ್ಯೂಮರೇಟರ್ ಇಂಟು ಸೆಕೆಂಡ್ ಡಿನಾಮಿನೇಟರ್ 3 6 18 ಮೈನಸ್ ಇದೆ ಮೈನಸ್ ಬರೀರಿ ಸೆಕೆಂಡ್ ನ್ಯೂಮರೇಟರ್ ಇಂಟು ಫಸ್ಟ್ ಡಿನಾಮಿನೇಟರ್ 8 6 2 8 16 ಈಗ 18ನಲ್ಲಿ 16 ಹೋದ್ರೆ 2/48 ಇದು ಸ್ಯಾಕ್ರಿಫೈಸ್ ರೇಷಿಯೋ ಆಫ್ ವಿಜಯ್ ಆಗುತ್ತೆ ಈಗ ಇಬ್ಬರ ಸ್ಯಾಕ್ರಿಫೈಸ್ ರೇಷಿಯೋ ಒಟ್ಟಿಗೆ ಬರ್ಕೊಡಿ ಅಂದ್ರೆ 6/18 2/18 ಈ ರೀತಿ ಸ್ಯಾಕ್ರಿಫೈಸ್ ರೇಷಿಯೋ ಆಫ್ ಅಜಯ್ ಅಂಡ್ ವಿಜಯ್ ಅಜಯ್ದೆಷ್ಟು 6/48 ವಿಜಯ್ದೆಷ್ಟು 2/48 ಈಗ 48 ಏನು ಸೇಮ್ ಇದೆ ಡಿನಾಮಿನೇಟರ್ ಬಿಟ್ಟು ಉಳಿದಿದ್ದು ಬರೀರಿ 6:2 ನೋಡಿ ನಾವು ರೇಷಿಯೋಸ್ನ ಬರಿಬೇಕಾದ್ರೆ ರೇಷಿಯೋಸ್ನ ಸಿಂಪ್ಲಿಫೈ ಮಾಡಿ ಬರಿಬೇಕಾಗುತ್ತೆ ಅಂದ್ರೆ ಅತ್ಯಂತ ಸರಳ ರೂಪದಲ್ಲಿ ಬರಿಬೇಕಾಗುತ್ತೆ ಈ 6 ಮತ್ತೆ 2 ಈ ಎರಡೂ ರೇಷಿಯೋ ಏನಾಗುತ್ತೆ ಎರಡೂ ನಂಬರು ಯಾವ್ದಾದ್ರು ಒಂದೇ ಟೇಬಲ್ ಇಂದ ಡಿವೈಡ್ ಆಗುತ್ತೆ ಒಂದೇ ಮಗ್ಗಿಯಿಂದ ಡಿವೈಡ್ ಆಗುತ್ತಾ ನೋಡ್ಬೇಕು ಡಿವೈಡ್ ಆಗೋ ಹಾಗಿದ್ರೆ ಮತ್ತೆ ಇನ್ನೊಂದು ಸ್ಟೆಪ್ ಸಿಂಪ್ಲಿಫೈ ಮಾಡಬೇಕಾಗುತ್ತೆ ಇಲ್ಲಿ 6 ಮತ್ತೆ 2 ಒಂದೇ ಮಗ್ಗಿಯಲ್ಲಿ ಬರುತ್ತೆ ಅಂದ್ರೆ 2ರ ಮಗ್ಗಿಯಲ್ಲಿ ಬರುತ್ತೆ 2 1 2 2 3 6 ಸರಿಯಾದ ಉತ್ತರ ಸಿಂಪ್ಲಿಫೈಡ್ ಆನ್ಸರ್ 3:1 ನೀವು ಎಕ್ಸಾಮ್ ಅಲ್ಲಿ 6:2 ಬರೆದ್ರು ಕೂಡ ಮಾರ್ಕ್ಸ್ ಕೊಡ್ತಾರೆ ಆದ್ರೆ ನಾವೇನ್ ಮಾಡ್ಬೇಕಾಗತ್ತೆ ಸಿಂಪ್ಲಿಫೈ ಮಾಡಿ ಆನ್ಸರ್ ಬರಬೇಕಾಗುತ್ತೆ ಸೊ ಇದೆರಡು ಒಂದೇ ಮಗ್ಗಿಯಲ್ಲಿ ಡಿವೈಡ್ ಆಗೋದ್ರಿಂದ 3:1 ಅಂದ್ರೆ 2 1s 2 2 3s 6 3:1 ಸರಿಯಾದ ಉತ್ತರ ಬೇಕಿದೆ ಬರ್ಕೊಳ್ಳಿ ನೆಕ್ಸ್ಟ್ ಇದೇ ರೀತಿ ಇನ್ನೊಂದು ಪ್ರಾಬ್ಲಮ್ ಅನ್ನ ನಾನು ನಿಮ್ಗೆ ಕೊಡ್ತೀನಿ ಆ ಪ್ರಾಬ್ಲಮ್ ಅನ್ನ ನೀವೇ ಸಾಲ್ವ್ ಮಾಡಿ ಕಮೆಂಟ್ ಮಾಡಿ ಉತ್ತರ ಸರಿಯೋ ತಪ್ಪೋ ಅಂತ ನಾನು ತಿಳಿಸ್ತೀನಿ ಉತ್ತರ ಬರ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ನಾನು ಕೇಸ್ 2 ಕೇಸ್ 3 ಕೇಸ್ 4 ಅಂದ್ರೆ ಒಂದೊಂದು ವಿಡಿಯೋದಲ್ಲಿ ಒಂದೊಂದು ಕೇಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ನಾನು ವಿಡಿಯೋ ಹಾಕ್ತೀನಿ ಸೊ ಹಾಗಾಗಿ ನಮ್ಮ ಚಾನಲ್ ಅನ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಕೂಡ ನಮ್ಮ ವಿಡಿಯೋವನ್ನ ಶೇರ್ ಮಾಡಿ ಮತ್ತೆ ವಿಡಿಯೋ ಹೇಗಿತ್ತು ಅಂತ ಸೊ ಕಮೆಂಟ್ ಅನ್ನ ಮಾಡೋದು ಮರಿಬೇಡಿ ಧನ್ಯವಾದಗಳು